ವಿದ್ಯಾರ್ಥಿಗಳಿಗೆ, ಪಾಲಕರಿಗೆ, ಪೋಷಕರಿಗೆ ಚಾನಲ್ಗೆ ಸ್ವಾಗತ. ನಾನು ಹಿಂದಿನ ವಿಡಿಯೋದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸ್ತೀನಿ ಅಂತ ಹೇಳಿದ್ದೆ. ಅನೇಕರು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಈಗ ಒಂದೊಂದೇ ಪ್ರಶ್ನೆಗಳಿಗೆ ಉತ್ತರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವು ಆಪ್ಷನ್ ಎಂಟ್ರಿ ಲಿಸ್ಟನ್ನು ಸ್ವಲ್ಪ ಹಾರ್ಡ್ ವರ್ಕ್ ಮಾಡಿ ಚೆನ್ನಾಗಿ ಎಲ್ಲ ಕಟ್ ಆಫ್ ಅನ್ನು ಸ್ಟಡಿ ಮಾಡಿ ಪ್ರಿಪೇರ್ ಮಾಡಿಕೊಂಡ್ರೆ ಒಬ್ಬ ವಿದ್ಯಾರ್ಥಿ 40,000 40,000 ರ್ಯಾಂಕ್ ಬಂದಿರ್ತಾನೆ, ಇನ್ನೊಬ್ಬನು 60,000 ರ್ಯಾಂಕ್ ಬಂದಿರ್ತಾನೆ. ಆದರೆ 60,000 ರ್ಯಾಂಕ್ ಬಂದವನು 40,000 ರ್ಯಾಂಕ್ ಬಂದವನಿಗಿಂತ ಒಂದು ಒಳ್ಳೆಯ ಕಾಲೇಜಿಗೆ ಹೋಗುತ್ತಾನೆ. ಯಾಕಂದ್ರೆ ಅವನು ಸರಿಯಾಗಿ ಆಪ್ಷನ್ ಎಂಟ್ರಿಯನ್ನು ಹಾಕಿರ್ತಾನೆ. ಈ ರೀತಿ ಡಿಫ್ರೆನ್ಸ್ ಆಗುತ್ತೆ. ಆದ ಕಾರಣ ಆಪ್ಷನ್ ಎಂಟ್ರಿ ಲಿಸ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನು ಈ ಪ್ರಶ್ನೆಗಳನ್ನು ಒಂದೊಂದಾಗಿ ತಗೋತೀನಿ. ಈ ಪ್ರಶ್ನೆಗಳು ಅವ್ರಿಗಷ್ಟೇ ಅಲ್ಲ, ಇದೇ ರೀತಿ ಬಹಳಷ್ಟು ಜನರು ಒಂದು ಸಂದಿಗ್ಧದಲ್ಲಿ ಇರ್ತಾರೆ. ಅವ್ರಿಗೆಲ್ಲ ಈ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತಿಲ್ಲ, ಅದು ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಈಗ ಒಂದೊಂದೇ ಪ್ರಶ್ನೆಗಳನ್ನು ತೆಗೆದುಕೊಳ್ಳೋಣ. ಇಲ್ಲಿ ನೋಡಿ, ಒಬ್ರು ಕೇಳ್ತಾರೆ, ಮೈ ರ್ಯಾಂಕ್ ಇಸ್ 38,870. ನೋಡಿ, 38,870 ರ್ಯಾಂಕ್ ಇದೆ. ಐ ಆಮ್ ಫ್ರಮ್ ಜನರಲ್ ಮೆರಿಟ್. ಕ್ಯಾನ್ ಐ ಗೆಟ್ ಎನಿ ಎಲೆಕ್ಟ್ರಾನಿಕ್ ಬ್ರಾಂಚ್ ಇನ್ ಟಾಪ್ ಟಿಯರ್ ಕಾಲೇಜ್ ಲೈಕ್ ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಆರ್ ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್? ನೋಡಿ, ತ್ರಿಬಲ್ ಅಥವಾ ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರುಮೆಂಟೇಷನ್ ತಗೋಬೇಕಂತಿದ್ದಾರೆ. ಮೈ ಸಿಟಿ ಪ್ರಿಫರೆನ್ಸ್ ಆರ್ ಬೆಂಗಳೂರು, ಮೈಸೂರು, ತುಮಕೂರು ಅಂತ ಹೇಳಿದ್ದಾರೆ. ಮತ್ತೆ ಇನ್ನೊಂದು ಏನು ಇವರಿಗೆ ಗೊಂದಲ ಅಂದ್ರೆ, ಆರ್ ಶುಡ್ ಐ ಚೂಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇನ್ ಟಾಪ್ ಕಾಲೇಜಸ್? ಪ್ಲೀಸ್ ಟೆಲ್ ಮಿ ಸರ್, ಐ ಆಮ್ ರಿಯಲಿ ಕನ್ಫ್ಯೂಸ್ಡ್ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಇವ್ರ ಪ್ರಶ್ನೆ ನೋಡಿ, 38,870ಗೆ ಟಾಪ್ ಕಾಲೇಜಲ್ಲಿ ENC ಬ್ರಾಂಚ್ ಸಿಗೋದಿಲ್ಲ ಅಂತ ಗೊತ್ತಿದೆ ಅವ್ರಿಗೆ. ಬಹುಶಃ ಆದ ಕಾರಣ ಅವ್ರು ಏನ್ ಮಾಡ್ತಾ ಇದ್ದಾರೆ, ENC ಬದಲಾಗಿ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಸ್ಟ್ರುಮೆಂಟೇಷನ್ ಹೋಗ್ತಾ ಇದ್ದಾರೆ. ಅವರು ತ್ರಿಬಲ್ ಎಲೆಕ್ಟ್ರಾನಿಕ್ಸ್ ಅಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ಗೆ ಹೋಗ್ಬೇಕಂತ ಅನ್ಕೊಂಡಿದ್ದಾರೆ. ಈಗ ನೋಡಿ, ENC ಸಿಗದವ್ರು ಏನ್ ಮಾಡ್ತಾರೆ, ಈ ರೀತಿ ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರುಮೆಂಟೇಷನ್ ಆಯ್ತು ಅಥವಾ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ETC ಈ ರೀತಿ ಬ್ರಾಂಚ್ಗೆ ಹೋಗ್ತಾರೆ. ಇದೇನು ಆಗುತ್ತೆ ಅಂದ್ರೆ ಒಂಥರ ಒಳದಾರಿ ಇದ್ದಂಗೆ. ಈಗ ಮೇನ್ ರೋಡ್ ಅಲ್ಲಿ ತುಂಬಾ, ಈಗ ನಿಮ್ಗೊಂದು ಹಾಗೆ ಉದಾಹರಣೆ ಕೊಡ್ತೀನಿ ನಾನು. ಮೇನ್ ರೋಡ್ ಅಲ್ಲಿ ಸಾಕಷ್ಟು ಅಂಗಡಿ ಇರ್ತವೆ, ಶಾಪ್ಗಳು ಇರ್ತವೆ. ಒಂದು ಅಲ್ಲಿ ಬಹಳ ರಶ್ ಕೂಡ ಇರುತ್ತೆ, ತುಂಬಾ ಗದ್ದಲ ಇರುತ್ತೆ. ಅದೇ ಇನ್ನೊಂದು ಸಣ್ಣ ರೋಡ್ ಇರುತ್ತೆ ಪಕ್ಕದಲ್ಲಿ, ಅಲ್ಲಿ ಅಷ್ಟೊಂದು ಏನು ಶಾಪು ಏನು ಇರೋದಿಲ್ಲ, ಅಲ್ಲಿ ಅಷ್ಟೊಂದು ರಶ್ ಕೂಡ ಇರೋದಿಲ್ಲ. ನೀವು ಸಲೀಸಾಗಿ ಫಾಸ್ಟ್ ಆಗಿ ಹೋಗ್ಬಿಡ್ಬೋದು. ಆ ರೀತಿ ಇದ್ದಂಗಿದು. ಈಗ ನೀವು ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರುಮೆಂಟೇಷನ್ ಆಯ್ತು, ಎಲೆಕ್ಟ್ರಾನಿಕ್ಸ್ ಟೆಲಿಕಮ್ಯುನಿಕೇಶನ್ ಆಯ್ತು, ನಮಗೆ ENC ಸಿಗ್ತಾ ಇಲ್ಲ ಅಂತ ತಗೋಬಹುದು. ಆದ್ರೆ ಇದು ಸ್ವಲ್ಪ ನ್ಯಾರೋ ಬ್ರಾಂಚ್ ಆಗುತ್ತೆ. ಇಲ್ಲಿ ನಿಮ್ಗೆ ಅವಕಾಶಗಳು ಕಡಿಮೆ ಆಗ್ತವೆ, ಪ್ಲೇಸ್ಮೆಂಟ್ ಅದೆಲ್ಲ ಅವಕಾಶಗಳು ಸ್ವಲ್ಪ ಇಲ್ಲಿ ಕಡಿಮೆ ಆಗ್ತವೆ. ಮೇನ್ ಬ್ರಾಂಚ್ಗೆ ಇದ್ದಂತ ಅವಕಾಶಗಳು ಇಲ್ಲಿ ನಿಮ್ಗೆ ಸಿಗೋದಿಲ್ಲ. ಆದ ಕಾರಣ ಇವನ್ನ ತೆಗೆದುಕೊಳ್ಳಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾರೆ. ಆ ರೀತಿಯಿಂದ ಇವ್ರಿಗೆ ಏನು ಮೇನ್ ಟಾಪ್ ಕಾಲೇಜಲ್ಲಿ ಏನು ENC ಸಿಗೋದಿಲ್ಲ, ಅವರು ಈ ಬ್ರಾಂಚ್ಗಳನ್ನು ತೆಗೆದುಕೋಬೇಕಂತಿದ್ದಾರೆ. ಈಗ ಉದಾಹರಣೆಗೆ ಇವರು ಬೆಂಗಳೂರು, ಮೈಸೂರು, ತುಮಕೂರು ಹೀಗೆಲ್ಲ ಕೇಳಿದ್ದಾರೆ. ಈ ಒಂದು ತೀರಾ ಟಾಪ್ ಕಾಲೇಜಲ್ಲಿ ಟಾಪ್ 5 ನಲ್ಲಿ 38,870ಗೆ ಈ ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರುಮೆಂಟೇಷನ್ ಮತ್ತು ಎಲೆಕ್ಟ್ರಾನಿಕ್ಸ್, ಇವರು ಟೆಲಿಕಮ್ಯುನಿಕೇಶನ್ ಹೇಳಿಲ್ಲ, ಯಾರಾದರೂ ಇದ್ದಿದ್ರೆ ಅದನ್ನ ಅವು ಕೂಡ ಸಿಗೋದು ಸ್ವಲ್ಪ ಕಷ್ಟ. 38,870 ಆ ಒಂದು ಇದನ್ನು ವಿಚಾರ ಮಾಡಿದ್ರೆ ಇವರು ಏನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹೇಳಿದಾರಲ್ಲ, ಮೆಕ್ಯಾನಿಕಲ್ ಇಂಜಿನಿಯರಿಂಗು ಈ ಟಾಪ್ ಕಾಲೇಜುಗಳಲ್ಲಿ ಸಿಗುತ್ತೆ. ಮತ್ತು ಇನ್ನೂ ಒಂದು ಏನು ಕಂಪ್ಯಾರಿಸನ್ ಅಲ್ಲಿ ಹೇಳೋದಂದ್ರೆ, ನಾನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ಗೆ ಪ್ಲೇಸ್ಮೆಂಟು ಈ ಏನು ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರುಮೆಂಟೇಷನ್ ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಟಾಪ್ ಕಾಲೇಜ್ ನೀವು ಸೇರೋದ್ರಿಂದ ನಿಮಗೆ ಜಾಸ್ತಿ ಆಗ್ತದೆ, ಸ್ವಲ್ಪ ಪ್ಯಾಕೇಜ್ ಕಡಿಮೆ ಇರ್ಬೋದು. ಎಲೆಕ್ಟ್ರಾನಿಕ್ಸ್ ಟೆಲಿಕಮ್ಯುನಿಕೇಶನ್ ಮತ್ತು ಇನ್ಸ್ಟ್ರುಮೆಂಟೇಷನ್ ಕಂಪೇರ್ ಮಾಡಿದ್ರೆ ಮೆಕ್ಯಾನಿಕಲ್ ಬ್ರಾಂಚ್ಗೆ ಟಾಪ್ ಕಾಲೇಜಲ್ಲಿ ನಿಮಗೆ ಪ್ಲೇಸ್ಮೆಂಟ್ ಅವಕಾಶ ಜಾಸ್ತಿ ಆಗುತ್ತೆ, ಆದರೆ ಪ್ಯಾಕೇಜ್ ಕಡಿಮೆ ಇರುತ್ತೆ. ಈಗ ನೀವು ನಿಮ್ಮ ಒಂದು ಸ್ಕಿಲ್ ಮೇಲೆ ನೀವು ನಾನು ಎಲ್ಲ ಏನು ENC ಮೇನ್ ಬ್ರಾಂಚ್ಗೆ ಏನೇನು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೋಬೇಕು ಆ ರೀತಿ ನಾನು ಎಲ್ಲ ಡೆವಲಪ್ಮೆಂಟ್ ಮಾಡ್ಕೋತೀನಿ, ನಾನು ಕ್ಯಾಂಪಸ್ನಲ್ಲಿ ಭಾಗವಹಿಸ್ತೀನಿ, ನಾನು ಒಂದು ಪ್ಲೇಸ್ಮೆಂಟ್ ಅನ್ನ ತಗೋತೀನಿ ಅನ್ನೋ ಒಂದು ಛಲ ಇದ್ರೆ ನೀವು ಈ ರೀತಿ ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರುಮೆಂಟೇಷನ್ ಟೆಲಿಕಮ್ಯುನಿಕೇಶನ್ ತಗೋಬಹುದು. ಇಲ್ಲಿ ಸ್ವಲ್ಪ ನಿಮಗೆ ಪ್ಯಾಕೇಜ್ ಜಾಸ್ತಿ ಸಿಗ್ಬೋದು. ಇಲ್ಲಿ ಮೆಕ್ಯಾನಿಕಲ್ ನಲ್ಲಿ ಅವಕಾಶಗಳು ಜಾಸ್ತಿ ಸಿಗ್ಬೋದು, ಅದರ ಪ್ಯಾಕೇಜ್ ಕಡಿಮೆ ಇರುತ್ತೆ. ಈ ರೀತಿ ಇರ್ತದೆ. ಈಗ ಬಹಳಷ್ಟು ಕಾಲೇಜುಗಳಲ್ಲಿ, ಟಾಪ್ ಕಾಲೇಜುಗಳಲ್ಲಿ ಕಂಪ್ಯೂಟರ್ ಸೈನ್ಸ್ ಮತ್ತು ENC ಆದ್ಮೇಲೆ ಮೆಕ್ಯಾನಿಕಲ್ ನಲ್ಲೇ ಜಾಸ್ತಿ ಪ್ಲೇಸ್ಮೆಂಟ್ ಆಗ್ತಾ ಇದೆ. ನಾನು ನೋಡಿದ ಹಾಗೆ ಮೆಕ್ಯಾನಿಕಲ್ ಜಾಸ್ತಿ ಪ್ಲೇಸ್ಮೆಂಟ್ ಆಗ್ತಾ ಇದಾವೆ, ಆದ್ರೆ ಪ್ಯಾಕೇಜ್ ತುಂಬಾ ಕಡಿಮೆ ಇರುತ್ತೆ. ಒಂದು 3.5 ಲ್ಯಾಕು, 5 ಲ್ಯಾಕು, ಅಬ್ಬಬ್ಬ ಅಂದ್ರೆ 7 ಲ್ಯಾಕು ಈ ರೀತಿ ಪ್ಯಾಕೇಜ್ಗಳಿರ್ತದೆ. ಏನು ನಿಮಗೆ ENC ಮತ್ತು CS ಇವುಗಳಿಗೆ ಏನು ಸಿಕ್ಕಂತ ಪ್ಯಾಕೇಜ್ಗಳು ಇಲ್ಲಿ ಸಿಗೋದಿಲ್ಲ. ಸ್ಕಿಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಂತ ಟಾಪ್ ಕಾಲೇಜ್ ಸೇರಿದ್ರು ಕೂಡ ನಿಮಗೆ ಪ್ಲೇಸ್ಮೆಂಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಈಗ ಆದ ಕಾರಣ ಇವರು ಆ ದೃಷ್ಟಿಯಿಂದ ವಿಚಾರ ಮಾಡಿ ಇವರು ತಮ್ಮ ಒಂದು ಮೆಕ್ಯಾನಿಕಲ್ ಬ್ರಾಂಚ್ ತಗೊಳ್ಳೋದಾಯ್ತು ಅಥವಾ ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರುಮೆಂಟೇಷನ್ ಬ್ರಾಂಚ್ ತೆಗೆದುಕೊಳ್ಳೋದಾದ್ರೂ ತೆಗೆದುಕೊಳ್ಳಬಹುದು. ಯಾಕಂದ್ರೆ ಅದು ತುಂಬಾ ಸ್ವಲ್ಪ ನ್ಯಾರೋ ಆಗುತ್ತೆ, ವಿಚಾರ ಮಾಡಿ ತೆಗೆದುಕೋಬಹುದು. ಇಲ್ಲ ನಮಗೆ ಈ ಟಾಪ್ ಕಾಲೇಜ್ ಸುದ್ದಿನೇ ಬೇಡ, ನಾವು ತೆಳಗಿನ ಕಾಲೇಜಲ್ಲೇ ತೆಗೆದುಕೋತೀನಿ, ಅಲ್ಲೇ ನಾನು ಎಲ್ಲ ಒಂದು ಸ್ಕಿಲ್ ಅನ್ನು ಕಲಿತು ನಾನು ಹೊರಗಡೆ ಆನ್ ಕ್ಯಾಂಪಸ್ ಆಗ್ಲಿಲ್ಲ ಅಂದ್ರೂ ನಾನು ಹೊರಗಡೆ ಇದನ್ನ ಮಾಡಿ ನಾನು ಜಾಬ್ ತಗೋತೀನಿ ಅನ್ನೋದಿದ್ರೆ
ಇವರು ಆ ಒಂದು ಟಾಪ್ ಕಾಲೇಜ್ ಸುದ್ದಿಯನ್ನು ಬಿಟ್ಟು ಬೇರೆ ಕಾಲೇಜುಗಳಲ್ಲಿ ENCನೇ ಸಿಗುತ್ತೆ ಈ ಒಂದು 38,870 ರ್ಯಾಂಕಿಗೆ. ಅದು ಕೂಡ ಅದನ್ನು ಕೂಡ ನೀವು ಇವ್ರು ಮಾಡಬಹುದು. ಇನ್ನೊಂದು ಪ್ರಶ್ನೆ ನೋಡಿ, ಬಿಲ್ಡ್ ರಿಕ್ ಅಂತ ಏನೋ ಇದ್ದಾರೆ. ಸರ್ 10,887 ರ್ಯಾಂಕ್ 3A ಜನರಲ್ CSC ಅಂಡ್ CSC ರಿಲೇಟೆಡ್ ಬ್ರಾಂಚಸ್ ಬೆಂಗಳೂರು ಕಾಲೇಜಸ್ ಪ್ಲೀಸ್ ಅಂತ ಕೇಳಿದ್ದಾರೆ, ಹೇಳಿ ಅಂತ. ನೋಡಿ 10,887 ರ್ಯಾಂಕ್ ಇದೆ ಇವ್ರದ್ದು. ಇವರು ಈಗ ನೋಡಿ ಯಾವುದೇ ಆದ್ರೂ ನೀವು ಒಂದೇ ಎರಡೇ ಕಾಲೇಜನ್ನು ಟಾರ್ಗೆಟ್ ಮಾಡಬಾರ್ದು. ನೀವು ಒಂದು ಲಿಸ್ಟ್ ಅನ್ನ ರೆಡಿ ಮಾಡ್ಕೋಬೇಕು, ಆ ಪ್ರಕಾರ ನೀವು ಹಾಕೋಬೇಕು, ಅಂದ್ರೆ ನಿಮಗೆ ಕಾಲೇಜುಗಳು ಸಿಗ್ತವೆ. ಈಗ ಇವ್ರದ್ದು 10,887 ರ್ಯಾಂಕ್ ಇರೋದ್ರಿಂದ ಇವರು RVITM ಆಯ್ತು, ಮತ್ತೆ RV ಯೂನಿವರ್ಸಿಟಿ ಆಯ್ತು. RV ಯೂನಿವರ್ಸಿಟಿಯಲ್ಲಿ ಸಿಗ್ಲಿಕ್ಕಿಲ್ಲ, ಆದ್ರೂ ಇವರು ಒಂದ್ ವೇಳೆ ನಾನು ಇನ್ನು ಏನೇ ಹೇಳಿದ್ರು ಕೂಡ ನೀವು ಲಾಸ್ಟ್ ರೌಂಡ್ ವರೆಗೆ ಪಾರ್ಟಿಸಿಪೇಟ್ ಮಾಡಿದ್ರೆ ನಾನು ಹೇಳೋದು ನಿಮ್ಗೆ ಸಿಗೋ ಅವಕಾಶ ಇರುತ್ತೆ. RV ಯೂನಿವರ್ಸಿಟಿ ಆಯ್ತು, RVITM ಆಯ್ತು, RNSIT ಆಯ್ತು, BMSIT ಆಯ್ತು, BNMIT ಆಯ್ತು, ಅಥವಾ CMRIT. ಸ್ವಲ್ಪ ತೆಳಗಡೆ ಬಂದ್ರೆ ಇವ್ರಿಗೆ 10,000 ಇರೋದ್ರಿಂದ 10,700 ಸಮಥಿಂಗ್ ಇರೋದ್ರಿಂದ ಇವರಿಗೆ ಆರಾಮಾಗಿ 10,887 ಇರೋದು ಆರಾಮಾಗಿ ಇವರಿಗೆ ಮೇಲಿನ ಒಂದು ವೇಳೆ ತಪ್ಪಿದ್ರು ಕೂಡ RNSIT, CMRIT, BNMIT ಇವುಗಳಲ್ಲೆಲ್ಲ ಸಿಗುತ್ತೆ. ನಿಮ್ಗೆ ಯಾವ್ದು ಕಾಲೇಜು ಟಾಪು, ಯಾವ್ದು ಕಾಲೇಜು ಅದರ ತೆಳಗೆ ಹಾಕೋಬೇಕು ಅನ್ನೋದೊಂದು ಕರೆಕ್ಟ್ ಇದಿರಬೇಕು. ಅದರ ಪ್ರಕಾರನೇ ನೀವು ಹಾಕಬೇಕು. ಅಂದ್ರೆ ನೀವು ಹಾಕುವಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಏನು ಸಿಸ್ಟಮ್ ಮೇಲಿನ ಕಾಲೇಜನ್ನ ಸಿಲೆಕ್ಟ್ ಮಾಡುತ್ತೆ. ನೀವೀಗ ಮೇಲೆ ಒಂದು ಲೋ ಕಾಲೇಜ್ ಹಾಕಿದ್ರಿ, ತೆಳಗಡೆ ಟಾಪ್ ಕಾಲೇಜ್ ಹಾಕಿದ್ರೆ ನಿಮ್ಗೆ ಲೋ ಕಾಲೇಜೇ ಅಲರ್ಟ್ ಆಗಿಬಿಡ್ತದೆ. ಇನ್ನೊಂದು ನಾನು ಪ್ರಶ್ನೆಯನ್ನ ತಗೋತೀನಿ ನೋಡಿಲಿ. ಇವರು ಸರ್ ಮೈ ರ್ಯಾಂಕ್ ಇಸ್ 61,091 ಅಂಡ್ ಬಿಲಾಂಗ್ಸ್ ಟು 3A ಕ್ಯಾಟಗರಿ. ನೋಡಿ ಏನೋ 3A ಕ್ಯಾಟಗರಿ ಅವರು ಬಹಳ ಕೇಳಿದಂಗಿದೆ. 61,091 ನೋಡಿ ರ್ಯಾಂಕ್ ಸ್ವಲ್ಪ ದೂರದಲ್ಲಿದೆ. 61,091 ಅಂತಂದ್ರೆ ಇನ್ ಬೆಂಗಳೂರು ವಿಚ್ ಕಾಲೇಜ್ ಐ ಮೇ ಗೆಟ್ ಇನ್ CSC ಆರ್ ECE ಪ್ಲೀಸ್ ಅಡ್ವೈಸ್. ನೋಡಿ ಇತ್ತೀಚೆಗೆ CSಗೆ ಮತ್ತು ಏನು ENCಗೆ ಅಷ್ಟೇ ಒಂಥರ ಈ ವರ್ಷ ನಾನು ಏನು ಈಗ ಆಪ್ಷನ್ ಎಂಟ್ರಿ ಲಿಸ್ಟ್ ಹಾಕೊಡಿ ಅಂತ ಕೇಳ್ತಾ ಇದಾರಲ್ಲ, ಲಾಸ್ಟ್ ಇಯರ್ ಇಂದ ಸ್ವಲ್ಪ ಅದೇ ತರ ಹೋಗ್ತಾ ಇದೆ. CSಗೂ ಮತ್ತೆ ENCಗೂ ಬಹಳ ಕಾಂಪಿಟೇಷನ್ ನಡೀತಾ ಇದೆ. ಆಲ್ಮೋಸ್ಟ್ CS ಅಲೈಡ್ ಬ್ರಾಂಚು ಕೆಲವೊಮ್ಮೆ ENC ದಾಟಿ ಹೋಗ್ತಾ ಇದೆ ರ್ಯಾಂಕಿಂಗ್ ನಲ್ಲಿ. ಅಂದ್ರೆ ಅಲೈಡ್ ಬ್ರಾಂಚ್ ಅಂದ್ರೆ CS ನಲ್ಲಿ ಬಹಳಷ್ಟು ಬ್ರಾಂಚ್ ಮಾಡಿರೋದ್ರಿಂದ ENC ಒಂದೇ ಬ್ರಾಂಚ್ ಇರೋದ್ರಿಂದ ENC ಕೂಡ ಬಹಳಷ್ಟು ಕಾಂಪಿಟೇಷನ್ ಮಾಡ್ತಾ ಇದೆ. ಕೆಲವೊಬ್ರು AI ಇಂದ CS ಮಾಡಿದ್ರೆ ಜಾಬ್ ಸಿಗೋದಿಲ್ಲ ಅಂತ ಹೇಳಿ ENCಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಹೀಗಾಗಿ ENCಗೂ ಕೂಡ ಸ್ವಲ್ಪ ಟಫ್ ಕಾಂಪಿಟೇಷನ್ ಇದೆ. ಇವರು 61,000 ಇರೋದ್ರಿಂದ ಇವರು ಬಹಳ ಅಂದ್ರೆ ಅವರ ಇದರಲ್ಲಿ ನಾನು ಹೇಳ್ತೀನಿ, ಒಂದು ಸಾಯಿ ವಿದ್ಯಾ, ವೇಮನ, ಮತ್ತೆ ಹೇಳ್ಬೇಕಂದ್ರೆ ಇವ್ರಿಗೆ ಒಂದೇ ಕಾಲೇಜು ಯಾವಾಗ ಇದು ಮಾಡ್ಕೋಬೇಡಿ. ಈಸ್ಟ್ ಪಾಯಿಂಟು, ಈಸ್ಟ್ ವೆಸ್ಟ್ ಕಾಲೇಜು, ಸಾಯಿ ವಿದ್ಯಾ, ಸ್ವಲ್ಪ ಬಹಳ ಕಟ್ ಆಫ್ ಇದು ಹೋದ್ರೆ ರಾಜರಾಜೇಶ್ವರಿ ಕೂಡ ಸಿಗ್ಬೋದು, ಮತ್ತೆ ಸಪ್ತಗಿರಿ. ಹೀಗೆ ನೀವು ಒಂದು ನೀಟಾಗಿ ಲಿಸ್ಟ್ ಮಾಡ್ಕೋಬೇಕು, ಯಾವ ಕಾಲೇಜ್ ಮ್ಯಾಗ್ ಇಟ್ಕೋಬೇಕು, ಯಾವ ಕಾಲೇಜ್ ಕೆಳಗಿಟ್ಕೋಬೇಕಂತ. ಯಾವಾಗ ನಿಮ್ದು ರ್ಯಾಂಕಿಗೆ 61,000 ತುಂಬಾ ದೂರ ಇರುತ್ತಲ್ಲ, ನೀವು ಬಹಳಷ್ಟು ಕಾಲೇಜುಗಳನ್ನು ಹಾಕ್ಬೇಕಾಗುತ್ತೆ. ಮತ್ತು ಈಗ ನಿಮ್ದು ENC ಅಂತಂದ್ರೆ ಈಗ ENC ಆಯ್ತು, CS ಆಯ್ತು. ನಾನು ಹೇಳ್ತೀನಿ ಕೆಲವೊಬ್ರು ಈಗ ನನಗೆ ಲಿಸ್ಟ್ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ, CS ಅಲೈಡ್ ಬ್ರಾಂಚ್ ಬೇಡ ಅಂತ ಅವ್ರಿಗೆ, ಕೇವಲ CS ಮೇನ್ ಬ್ರಾಂಚು ಮತ್ತೆ ENC ಹಾಕಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ಕಾಲೇಜಲ್ಲಿ ಎರಡೇ ಬ್ರಾಂಚ್ ಆಗ್ತವೆ. ಆದ ಕಾರಣ ಸ್ವಲ್ಪ ನೀವು ಸರಿಯಾಗಿ ಇದನ್ನ ಮಾಡ್ಕೊಂಡು, ಈಗ ನಿಮ್ದು ಒಂದು 61,000 ಇದಿದ್ರೆ ಒಂದು 40,000ದಿಂದ ಹಿಡಿದು 80,000ವರೆಗೆ ಸ್ವಲ್ಪ ಸರಿಯಾಗಿ ನೀವು ಅರೇಂಜ್ ಮಾಡ್ಕೋಬೇಕು. ಈಗ 80,000 ಕಾಲೇಜು ಒಯ್ದು ಮೇಲೆ ಇಡಬಾರ್ದು. 40,000 ಕಾಲೇಜ್ ಮೇಲಿರ್ಲಿ, 80,000 ಕಾಲೇಜು ಲಾಸ್ಟ್ ನಲ್ಲಿರ್ಲಿ. ಆ ರೀತಿ ನೀವು ಸರಿಯಾಗಿ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಮಾಡ್ಕೊಂಡು ಹಾಕಿದ್ರೆ ನಿಮ್ಗೆ ಒಳ್ಳೆ ಕಾಲೇಜು ದೊರೀತದೆ. ಒಬ್ರು ಕೇಳಿದ್ದಾರೆ ನೋಡಿ, ತಂದೆ ತಾಯಿಗೆ ಸ್ವಲ್ಪ ಯಾವಾಗಿದ್ರು ಇದಿರುತ್ತೆ. ಅವ್ರೇನ್ ಕೇಳ್ತಾರೆ ಅಂದ್ರೆ, ಸರ್ 13,653 3B ಜನರಲ್ CS ಬ್ರಾಂಚ್ ಯಾವ ಕಾಲೇಜಲ್ಲಿ ಸಿಗ್ಬೋದು? ಬೆಂಗಳೂರು, ಮೈಸೂರು, ತುಮಕೂರು ಎಲ್ಲಾದ್ರೂ ಓಕೆ ಸರ್. ಡಾಕ್ಟರ್ಗೆ ಸೊ ಸೇಫ್ಟಿ ಕೂಡ ಇಂಪಾರ್ಟೆಂಟ್, ಪ್ಲೀಸ್ ಆನ್ಸರ್ ಸರ್ ಅಂತ ಹೇಳಿದ್ದಾರೆ. ನೋಡಿ ಗರ್ಲ್ ಸ್ಟೂಡೆಂಟ್ ಅಂದ್ಮೇಲೆ, ಈಗ ಹೆಣ್ಮಕ್ಳು ಅಂತಂದ್ಮೇಲೆ ಸ್ವಲ್ಪ ತಂದೆಗೆ ಜಾಸ್ತಿ ಇದಿರುತ್ತೆ, ಸೇಫ್ಟಿ ಇರಬೇಕಲ್ಲ ಅಂತ ಅವರು ವಿಚಾರ ಮಾಡ್ತಾರೆ. ಇಲ್ಲಿ ನಾನು ಒಂದು ಕನ್ಸರ್ನ್ ಇಂದ ಏನ್ ಹೇಳ್ತೀನಿ ಅಂದ್ರೆ, ಈಗ ನೋಡಿ 13,653 ಬಂದಿದೆ. ಬೆಂಗಳೂರು, ಮೈಸೂರು, ತುಮಕೂರು ನೋಡ್ತಾ ಇದ್ದಾರೆ. ನೋಡಿ ತುಮಕೂರಿನ ಸಿದ್ಧಗಂಗಾದಲ್ಲಿ ನಿಮಗೆ ಸ್ವಲ್ಪ ಸಿಗ್ಬೋದು, ಸಿಗ್ಲಿಕ್ಕಿಲ್ಲ, ಹೇಳಲಿಕ್ಕೆ ಬರೋದಿಲ್ಲ. 13,653 ಅಂದ್ರೆ CS ಬ್ರಾಂಚ್ ಅಂದ್ರೆ ನೀವು ತುಂಬಾ ಎಜ್ ನಲ್ಲಿ ಇದ್ದೀರಾ. ಅದನ್ನ ಬಿಟ್ರೆ ನಿಮ್ಗೆ ಬೆಂಗಳೂರಲ್ಲಿ ಮತ್ತು ಮೈಸೂರಲ್ಲಿ, ಇಲ್ಲಿ ಬೆಂಗಳೂರಲ್ಲಿ ನಿಮ್ಗೆ 13,653 ಅಂದ್ರೆ RV ಯೂನಿವರ್ಸಿಟಿ, RVITM, RNSIT, CMRIT, ಮತ್ತೆ ಇವ RNSIT, CMRIT ಅಂತೂ ನಿಮ್ಗೆ ಸ್ವಲ್ಪ ಇದು ಮಾಡಿ ಸಿಗ್ತವೆ. BMSIT ಕೂಡ ಸ್ವಲ್ಪ ಇದಾದ್ರೆ ಸಿಗ್ಬಹುದು. ನೀವು ಸರಿಯಾಗಿ ಎಲ್ಲಿ ಒಂದು ಹಾಸ್ಟೆಲ್ ನಲ್ಲಿ ಇಡಬೇಕಾಗ್ತದೆ. ಕೆಲವೊಂದು ಈಗ ನೋಡಿ RNSIT, CMRIT ಇಂಥ ಸ್ವಲ್ಪ ಕಾಲೇಜುಗಳಲ್ಲಿ ಸ್ವಲ್ಪ ಕಾಸ್ಟ್ಲಿ ಆಗ್ತವೆ. ಹಾಸ್ಟೆಲ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಇರ್ತದೆ. ನೀವು ನೋಡ್ಕೊಂಡು ಇದನ್ನ ಮಾಡಬೇಕಾಗ್ತದೆ. ಈಗ ಎಲ್ಲೂ ಸೇಫ್ಟಿ ಇರೋದಿಲ್ಲ ಅಂತ ಹೇಳಿಕ್ ಬರೋದಿಲ್ಲ, ಎಲ್ಲ ಕಡೆ ಸೇಫ್ಟಿ ಇರ್ತದೆ.
ನಾವು ಈಗ ಹೊರಗಡೆ ಹೋಗಿ ಕಲಿಬೇಕು ಅಂದಾಗ ಸ್ವಲ್ಪ ರಿಸ್ಕ್ ಇದ್ದೇ ಇರ್ತದೆ. ನಾವು ಕೂಡ ಸ್ವಲ್ಪ ಸೇಫ್ಟಿಯಿಂದ ಇದ್ದು ಯಾರ ಜೊತೆ ನಾವು ಏನು ಕ್ಲಾಶ್ ಮಾಡ್ಕೋದ ಹಾಗೆ ಸರಿಯಾಗಿ ನಮ್ಮ ವರ್ತನೆ ಕೂಡ ಇರಬೇಕಾಗ್ತದೆ. ಹೀಗಾಗಿ ವಿದ್ಯಾರ್ಥಿಗಳು ಕೂಡ ಯಾರ ಜೊತೆ ಗೊಂದಲ ಮಾಡದೆ ಸರಿಯಾಗಿ ಒಂದು ಹಾಸ್ಟೆಲ್ನಲ್ಲಿ ಆಯಿತು, ವಾರ್ಡನ್ ಜೊತೆ ಆಯಿತು, ತಮ್ಮ ಒಂದು ಪ್ರೊಫೆಸರ್ ಜೊತೆ ಆಯಿತು, ಚೆನ್ನಾಗಿ ಇದನ್ನ ಮಾಡ್ಕೊಂಡು ಹೊಂದ್ಕೊಂಡು ಹೋದ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಅಂತ ನನಗನ್ಸುತ್ತೆ. ಕೆಲವೊಮ್ಮೆ ಹಾಸ್ಟೆಲ್ ಕಾಸ್ಟ್ಲಿ ಅಂತ PGಯಲ್ಲೆಲ್ಲ ಇರ್ತಾರೆ, ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಅದಕ್ಕೆ ವಿಚಾರ ಮಾಡಿ ನಿಮಗೆ ಈಗ ಯಾವ ಕಾಲೇಜ್ ಸಿಗುತ್ತೆ ನಿಮ್ಗೆ ಗೊತ್ತಾಗುತ್ತೆ. ನಿಮಗೆ ಸ್ವಲ್ಪ ಮಾಕ್ ಅಲಾಟ್ಮೆಂಟು ಫಸ್ಟ್ ರೌಂಡ್ನಲ್ಲಿ ಅದು ಗೊತ್ತಾಗುತ್ತೆ. ನೀವು ಸ್ವಲ್ಪ ಅಲ್ಲಿ ಆ ಕಾಲೇಜ್ನಲ್ಲಿ ನಿಮಗೆ ಸೇರಿಸ್ಲಿಕ್ಕೆ ಆಗುತ್ತಾ, ಅಲ್ಲಿ ಹಾಸ್ಟೆಲ್ ಫೀಸು, ಅಲ್ಲಿ ವಾತಾವರಣ ಎಲ್ಲ ನೋಡಿಕೊಂಡು ನೀವು ಸೇರಿಸ್ಬೋದು. ಈಗ ಇನ್ನೊಂದು ಪ್ರಶ್ನೆ ನೋಡ್ತೀನಿ, ಇದರಲ್ಲಿ ಒಬ್ರು ನನಗೆ ಇದ್ರ ಬಗ್ಗೆ ಕೇಳಿದ್ದಾರೆ, ಲಕ್ಷ್ಮಿ ಅಂತ ಹೇಳಿ ವೆಟರ್ನರಿ ಕಾಲೇಜ್ ಬಗ್ಗೆ ಕೇಳಿದ್ದಾರೆ. ನಾನು ಎಲ್ಲಾ ವಿಡಿಯೋಗಳಲ್ಲಿ ಹೇಳ್ತೀನಿ, ನಾನು ಬರೀ ಇಂಜಿನಿಯರಿಂಗ್ ಬಗ್ಗೆ ಅಷ್ಟೇ ಹೇಳೋದು. ಈಗ ವೆಟರ್ನರಿ, ಅಗ್ರಿಕಲ್ಚರ್ ಅವೆಲ್ಲ ಬಹಳ ಬೇರೆ ಬೇರೆ ಆಗ್ತದೆ, ಅವನ್ನೆಲ್ಲ ಸ್ಟಡಿ ಮಾಡ್ಕೊಂಡು ಹೇಳಲಿಕ್ಕೆ ಆಗೋದಿಲ್ಲ. ಆದ ಕಾರಣ ನೀವು ವೆಟರ್ನರಿ ಆಯಿತು, ಇಂಜಿನಿಯರಿಂಗ್ ಆಯಿತು, ಅಗ್ರಿಕಲ್ಚರ್ ಆಯಿತು, ನೀವು ಕಟ್ ಆಫ್ಗಳನ್ನು ಸ್ಟಡಿ ಮಾಡಿಕೊಂಡು ನಿಮಗೆ ಸಿಗುತ್ತೋ ಇಲ್ಲೋ ಅನ್ನೋದನ್ನ ನೀವೇ ನಿರ್ಧಾರ ಮಾಡಬೇಕು. ಈಗ ವಿಡಿಯೋ ತುಂಬಾ ದೊಡ್ಡದಾಗ್ತಾ ಇದೆ, ಆದ ಕಾರಣ ಇಂದಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಆದ ಕಾರಣ ನೀವು ಎಲ್ಲ ಏನ್ ಮಾಡ್ಬೇಕಂದ್ರೆ ತುಂಬಾ ಸ್ವಲ್ಪ ಮ್ಯಾನ್ಯುವಲ್ ಆಗಿ ವರ್ಕ್ ಮಾಡಬೇಕು. ಯಾವುದೇ ಒಂದು, ಈಗ ನಾನು ಮೊನ್ನೆ ನೋಡಿದೆ, ಯಾವುದೋ ಒಂದು ಆ್ಯಪ್ ನಲ್ಲಿ ನಾವು ತುಂಬಾ ಸುಲಭ ಈಸಿಯಾಗಿ ಕೊಡ್ತೀವಿ ಅಂತ, ಆ ಆ್ಯಪ್ ನಲ್ಲಿ ಏನು ಅವ್ರು ಕೊಟ್ಟಿದ್ದಾರೆ ಅಂದ್ರೆ ನಾನು ಹಾಗೆ ತೆಗೆದು ನೋಡಿದೆ, ಇದೇನು ಇಷ್ಟು ಸುಲಭ ಅಂದ್ರೆ ವಿದ್ಯಾರ್ಥಿಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಿ ಅವರು ಕಾಲೇಜ್ ಹೆಸರು ಕೊಟ್ಟು ಅಪ್ಲಿಕೇಶನ್ ಹಾಕಿ 1200, 1000 ಹೀಗೆಲ್ಲ ಕೊಟ್ಟಿದ್ದಾರೆ. ಆದ್ರೆ ಅವರು ಅಡ್ವರ್ಟೈಸ್ ಮಾಡೋದು ನಿಮ್ಗೆ ಸುಲಭವಾಗಿ ಕಾಲೇಜು ಕೋರ್ಸು, ಯಾವ ಕೋರ್ಸು ನೀವು ಒಂದು ರ್ಯಾಂಕ್ ಹೇಳಿದ್ರೆ ನಿಮ್ಗೆ ಲಿಸ್ಟ್ ಕೊಡ್ತೀವಿ ಅಂತ. ಹೀಗಾಗಿ ಸ್ವಲ್ಪ AI, ಈ ChatGPT ಇವನ್ನ ಬಳಸಿ ಮಾಡೋದಕ್ಕಿಂತ ನೀವು ಮ್ಯಾನ್ಯುವಲ್ ಆಗಿ ಕಟ್ ಆಫ್ಗಳನ್ನ ಕುಳಿತುಕೊಂಡು ಒಂದು ಪೇಪರ್ ಪೆನ್ನು ತೆಗೆದುಕೊಂಡು ಅಥವಾ ಒಂದು ನೋಟ್ಬುಕ್ ಅಲ್ಲಿ ನೀಟಾಗಿ ಬರೆದು ಪ್ರಿಪೇರ್ ಮಾಡಿಕೊಂಡು ನೀವು ಆಪ್ಷನ್ ಎಂಟ್ರಿ ಲಿಸ್ಟ್ ಅನ್ನು ರೆಡಿ ಮಾಡೋದು ಉತ್ತಮ. ನಿಮ್ಗೆ ಏನಾದರೂ ತುಂಬಾ ಕಷ್ಟ ಆಗ್ತಾ ಇದೆ ಅಂದ್ರೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಒಂದು 500 ಪೇ ಮಾಡಿದ್ರೆ ನಿಮ್ಮ ಒಂದು ರ್ಯಾಂಕು ಕ್ಯಾಟಗರಿಗೆ ಏನು ನಿಮ್ಮ ಇಂಟ್ರೆಸ್ಟ್ ಇದೆ ಆ ಒಂದು ನಿಮ್ಮ ಜೊತೆ ಮಾತಾಡಿ ನಿಮಗೆ ಆಪ್ಷನ್ ಎಂಟ್ರಿ ಲಿಸ್ಟ್ ಅನ್ನ ರೆಡಿ ಮಾಡಿಕೊಡ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ.